ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ತಾಲೂಕು ನೆಲ್ಕುದ್ರಿ 1 ಗ್ರಾಮ ಪಂಚಾಯಿತಿ 2ನೇ ಹಂತದ ಅಧ್ಯಕ್ಷ ಸ್ಥಾನ ಚುನಾವಣೆ ಇಂದು ನೆಲ್ಕುದ್ರಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ನಡೆಯಿತು. ಬೆಟ್ಟನಗೌಡರು ಮಲ್ಲಿಕಾರ್ಜುನ್ ಒಬ್ಬರೇ ನಾಮಪತ್ರ ಸಲ್ಲಿಸಿದ್ರು. ಯಾರೂ ನಾಮಪತ್ರ ಸಲ್ಲಿಸದ ಕಾರಣ ಬೆಟ್ಟನಗೌಡರು ಮಲ್ಲಿಕಾರ್ಜುನ್ ಇವರನ್ನು ಅವಿರೋಧವಾಗಿ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಲಾಯಿತು ಎಂದು ಚುನಾವಣಾ ಅಧಿಕಾರಿ ಶ್ರೀ ಚಂದ್ರಶೇಖರ್ ಶಬ್ಬಣ್ಣ ಗಾಲಿ ತಿಳಿಸಿದರು. ನೂತನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಬೆಟ್ಟನಗೌಡರು ಮಲ್ಲಿಕಾರ್ಜುನ್ ಮಾತನಾಡಿ 13 ಜನ ಗ್ರಾಮ ಪಂಚಾಯಿತಿ ಸದಸ್ಯರು ಒಗ್ಗಟ್ಟಾಗಿ ನನ್ನನ್ನು ಅಧ್ಯಕ್ಷನಾಗಿ ಮಾಡಿದ್ದಾರೆ. ಅವರಿಗೆ ಧನ್ಯವಾದ ತಿಳಿಸಿದರು. ಕನ್ಯಾಹಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರಾಯ್ತು ಫಸ್ಟಿಗೆ. ಈಗ ಎಲ್ಲರೂ ನಮ್ಮ 13 ಮಂದಿ ಸದಸ್ಯರು ಕಲ್ತು ನನ್ನ ಅಧ್ಯಕ್ಷ ಆಯುರ್ವೇದ ಆಯ್ಕೆಯಾಗಿ ಮಾಡ್ಯಾರ. ಅವ್ರಿಗೆಲ್ಲರೂ ಧನ್ಯವಾದ ತಿಳಿಸ್ತಾ ನಮ್ಮ ಲೀಡ್ರ್ಗಳಿಗೂ ಮತ್ತು ನಮ್ಮ ನಮ್ಮ 7 ಹಳ್ಳಿ ಲೀಡರ್ಗಳಿಗೆ ಎಲ್ಲರಿಗೆ ಧನ್ಯವಾದಗಳನ್ನು ತಿಳಿಸ್ತಾರೆ. ಸಾರ್ವಜನಿಕರು ನಮ್ಮ ಸಿಬ್ಬಂದಿಗೆ ಎಲ್ಲರಿಗೆ ಧನ್ಯವಾದ ತಿಳಿಸ್ತಾರೆ. ಕರಿಗೇರಿ ಚಂದ್ರಪ್ಪ ಕಾಂಗ್ರೆಸ್ ಮುಖಂಡ ಮಾತನಾಡಿ 2ನೇ ಅವಧಿಗೆ ಕಾಂಗ್ರೆಸ್ ಬೆಂಬಲಿತ ಸದಸ್ಯರನ್ನು ಅಧ್ಯಕ್ಷನಾಗಿ ಮಾಡಿದ್ದೇವೆ. ಈ ಗೆಲುವನ್ನು ಕಾಂಗ್ರೆಸ್ ಪಕ್ಷದ ಕೆಎಂಎಫ್ ರಾಜ್ಯಾಧ್ಯಕ್ಷರಾದ ಭೀಮ್ ನಾಯಕ್ ರವರಿಗೆ, ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರವರಿಗೆ ಹಾಗೂ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ರಾಹುಲ್ ಗಾಂಧಿ ಅವರಿಗೆ ಈ ಗೆಲುವನ್ನು ಸಮರ್ಪಣೆ ಮಾಡುತ್ತೇವೆ ಎಂದರು. ನೆಲ್ಕುದ್ರಿ 1 ಗ್ರಾಮ ಪಂಚಾಯಿತಿಯ 2ನೇ ಅವಧಿಗೆ ಅಧ್ಯಕ್ಷನಾಗಿ ಆಯ್ಕೆ ಮಾಡಿ ನಮ್ಮ ಸರ್ವ ಸದಸ್ಯರು ಆಯ್ಕೆ ಮಾಡಿರ್ತಾರೆ. ಇವ್ರನ್ನ ಆಯ್ಕೆ ಮಾಡತಕ್ಕಂಥ ಸಂದರ್ಭದಲ್ಲಿ ಇಡೀ ನಮ್ಮ 7 ಹಳ್ಳಿ ಜನತೆ ಕೂಡ ಇಲ್ಲಿ ಬಂದು ನಾವು ಸೇರಿದ್ದೀವಿ. ಈ ಹಿಂದೆ ಈ ನೆಲ್ಕುದ್ರಿ ಗ್ರಾಮ ಪಂಚಾಯಿತಿ ಕಾಂಗ್ರೆಸ್ ಪಂಚಾಯಿತಿಯಾಗಿ ಆಯ್ಕೆ ಆಯಿತು. ಯಾರ ಅವಧಿಯಲ್ಲಿ ಅಂತಂದರೆ ನಮ್ಮ ಭೀಮನಾಯಕ್ ಸರ್ MLA ಇದ್ದರು. ಅವರ ಒಂದು ಅವಧಿಯಲ್ಲಿ ನಮಗೆಲ್ಲ ಪ್ರೋತ್ಸಾಹ ಕೊಟ್ಟು ನಮ್ಮ ಗ್ರಾಮ ಪಂಚಾಯಿತಿಯನ್ನು ಕಾಂಗ್ರೆಸ್ ಪಂಚಾಯಿತಿಯನ್ನಾಗಿ 10 ಸೀಟ್ ನಮ್ಮ ಕಾಂಗ್ರೆಸ್ ಬಂದು 10 ಸೀಟ್ ಕಾಂಗ್ರೆಸ್ನಲ್ಲಿ ಪ್ರತಿ ವರ್ಷ ನಾವು ಏನು ಮಾಡಿದ್ವಿ ಅಂದರೆ 2.5 ವರ್ಷ ಅವಧಿಯಲ್ಲಿ ಆ ಸಲ 4 ಮಂದಿ ಅಧ್ಯಕ್ಷರಾಗಿದ್ದಾರೆ. ಈ ಸಲ 2 ವರ್ಷ ಅವಧಿಯಲ್ಲಿ ಈ ಸಲ ಕೂಡ 4 ಮಂದಿ ಅಧ್ಯಕ್ಷ ಆಗ್ತಾರೆ. ಈಗಾಗಲೇ ಒಂದು ಅವಧಿಗೆ 10 ತಿಂಗಳ ಅವಧಿ ಮುಗಿದೋಗಿದೆ. ನೆಲ್ಕುದ್ರಿ 2ನೇ ಕಾಲೋನಿಗೆ ಈಗ ಕನ್ನಳ್ಳಿ ಬಂದೈತಿ. ಕನ್ನಳ್ಳಿ ಅವಧಿ ಬಂದಿರತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಕೂಡ 2 ಸದಸ್ಯರಿದ್ದಾರೆ. ಅಲ್ಲಿ ಕೂಡ ಜನರಲ್ ಕೆಟಗರಿ ಇರೋದ್ರಿಂದ ಎಲ್ಲರಿಗೂ ನಾವು ಸಮಾನವಾಗಿ ಹಂಚಿಕೆ ಮಾಡ್ಕೊಂಡು ಸಮಾನರಾಗಿ ಎಲ್ಲರೂ ಅವಧಿ ಅಧಿಕಾರ ಸಿಗಲಿ ಅಂತಕ್ಕಂಥ ಒಂದು ಭಾವನೆ ಇಟ್ಕೊಂಡು ಇವ್ರನ್ನ ನಾವು ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ವಿ. ಅಧ್ಯಕ್ಷನ ಆಯ್ಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಈ ಭಾಗದ ದುರ್ಗಾಂಬಿಕಾ ದೇವಿ ಇದ್ದಾವೆ. ಆ ದೇವಸ್ಥಾನದ ಕುಂತು ನಾವೆಲ್ಲ ತೀರ್ಮಾನ ಮಾಡ್ಕೊಂಡ್ಬಂದಿವಿ. ಅದರ ಪ್ರಕಾರನ ನಮ್ಮ ಪಂಚಾಯತಿ ಹೋಗ್ತಾ ಇದ್ವಿ. ಇದು 10 ಸೀಟ್ ಕಾಂಗ್ರೆಸ್ ಬಂದಿರೋದ್ರಿಂದ ಕಾಂಗ್ರೆಸ್ ಪಂಚಾಯತಿ ಆಗಿರೋದ್ರಿಂದ ಎಲ್ಲ ಸದಸ್ಯರು ಸಮಾನ ಮನಸ್ಕರಾಗಿ ಅವ್ರನ್ನ ಆಯ್ಕೆ ಮಾಡಿವಿ ನಾವು. ಈ ಹಿಂದೆ ಆಗಿರ್ತಕ್ಕಂಥ ಅಧ್ಯಕ್ಷನ ಕೂಡ ಎಲ್ಲರೂ 10 ಮಂದಿ ಸಮಾನ ಮನಸ್ಕರಾಗಿ ಮಾಡಿದ್ದಾರೆ. ಈಗೂ ಕೂಡ ಅದೇ ಥರ ಸಮಾನ ಮನಸ್ಕರಾಗಿ ನಮ್ಮ ಮಲ್ಲಿಕಾರ್ಜುನ ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ಈ ಒಂದು ಆಯ್ಕೆ ಗುಟ್ಟನ್ನು ನಾವು ನಮ್ಮ ರಾಜ್ಯದ ದೊರೆಯಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಸಲ್ಲಿಸ್ತಕ್ಕಂಥ ಒಂದು ಮನವಿಯನ್ನು ನಾವು ಮಾಡ್ತಾ ಇದ್ದೀವಿ. ಈ ನಮ್ಮ ಕ್ಷೇತ್ರದ ಮಾಜಿ ಶಾಸಕರಾಗಿರೋ ಹಾಲಿ ಕೆಎಂಎಫ್ ಅಧ್ಯಕ್ಷರಾಗಿರ್ತಕ್ಕಂಥ ಭೀಮನಾಯಕ್ ಸಾಹೇಬರು ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತಾ, ಈ ನಮ್ಮ ಪಾರ್ಟಿ ಅಧ್ಯಕ್ಷರಾಗಿರ್ತಕ್ಕಂಥ ಎಐಸಿಸಿ ಅಧ್ಯಕ್ಷರು ರಾಹುಲ್ ಗಾಂಧಿ ಅವರಿಗೆ ಕೂಡ ಈ ಒಂದು ಸುಸಂದರ್ಭದಲ್ಲಿ ಅವರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ ನಾನು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ವಸಂತ್ ಕುಮಾರ್ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ಮಾತನಾಡಿ ಬೆಟ್ಟನಗೌಡರು ಮಲ್ಲಿಕಾರ್ಜುನ್ ರವರು ಸರಳ ಮೃದು ಸ್ವಭಾವದ ವ್ಯಕ್ತಿ, ರಾಜಕೀಯ ಹಿನ್ನೆಲೆ ಇರುವವರು. ಅದಕ್ಕಾಗಿ ನಾವು ಅವರನ್ನ ಆಯ್ಕೆ ಮಾಡಿದ್ದೇವೆ ಎಂದರು. ನಮ್ಮ ನೆಲಕುದ್ರಿ 1 ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದಂಥ ಸಂದರ್ಭದಾಗ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಬಿ ಮಲ್ಲಿಕಾರ್ಜುನ್ ರವರು ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ. ಜನರಲ್ ಕೆಟಗರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮೀಸಲು ಜನರಲ್ ಕೆಟಗರಿ ಆಗಿರೋದ್ರಿಂದ ಸಾಮಾನ್ಯ ಅಭ್ಯರ್ಥಿಯಾಗಿ ನಮ್ಮ ಬಿ ಮಲ್ಲಿಕಾರ್ಜುನ್ ಅವರು ಆಯ್ಕೆ ಆಗಿದ್ದಾರೆ. ಈ ಒಂದು ನಮ್ಮ ಆಯ್ಕೆಯನ್ನು ನಾವು ನಮ್ಮ ಕಾಂಗ್ರೆಸ್ ಪಕ್ಷದ ಧುರೀಣರಾಗಿರ್ತಕ್ಕಂತಹ ರಾಹುಲ್ ಗಾಂಧಿ ಅವರಿಗೆ ನಾವು ಸಮರ್ಥನೆ ಮಾಡ್ತಾ ಇದ್ದೀವಿ. ಯಾಕಂದರೆ ಇತ್ತೀಚೆಗೆ ಅವರ ಪ್ರಬುದ್ಧವಾಗಿರ್ತಕ್ಕಂಥ ರಾಜಕೀಯ ನಿಲುವುಗಳು ನಮಗೆಲ್ಲರಿಗೂ ಸಹಿತ ಸ್ಫೂರ್ತಿ. ಅದೇ ಥರ ನಮ್ಮ ಪಂಚಾಯಿತಿಯ ಎಲ್ಲ ಸದಸ್ಯರು ಸಹಿತ ಅವರನ್ನೇ ಒಂದು ರೀತಿಯಾಗಿ ಸ್ಫೂರ್ತಿಯಾಗಿಟ್ಕೊಂಡು ಯಾವುದೇ ರೀತಿಯಾಗಿರ್ತಕ್ಕಂತಹ ವಿವಾದವಿಲ್ಲದಂಗೆ ವಿರೋಧವಾಗಿ ಮತ್ತು ಪ್ರಗತಿಗೆ ಏನು ಬೇಕೋ ಆ ವಿಚಾರಗಳನ್ನು ನೆನಪಿನಲ್ಲಿಟ್ಟುಕೊಂಡು ಮಲ್ಲಿಕಾರ್ಜುನರವರನ್ನು ಶಾಂತಿಯುತವಾಗಿ ಮತ್ತು ಸೌಮ್ಯ ಸ್ವಭಾವದಾಗಿರ್ತಕ್ಕಂಥ ಮಲ್ಲಿಕಾರ್ಜುನರವ್ರನ್ನ ಮತ್ತು ರಾಜಕೀಯ ಕುಟುಂಬದಿಂದ ಬಂದಂಥ ಅವ್ರ ತಂದೆಯವರು ಗ್ರಾಮ ಪಂಚಾಯತಿ ಸದಸ್ಯರು ಹಲಬೂರು ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದರು. ಮತ್ತು MP ಪ್ರಕಾಶ್ರವರ ಆತ್ಮೀಯ ಶಿಷ್ಯರಾಗಿರ್ತಕ್ಕಂತಹ ಬಸವಣ್ಣಪ್ಪ ಅಂತ ಹೇಳಿ ಅವ್ರ ತಂದೆ, ಅವರ ಒಂದು ನೆನಪು ಇವತ್ತು ನಾವು ಮಾಡ್ಕೊಳ್ತಾ ಇದ್ದೀವಿ. ಯಾಕಂದರೆ ಅಂತಹ ಪ್ರಬುದ್ಧವಾಗಿರ್ತಕ್ಕಂಥ ರಾಜಕಾರಣಿಯ ಮಗನಾಗಿರ್ತಕ್ಕಂಥ ಮಲ್ಲಿಕಾರ್ಜುನರವರು ಸಹಿತನು ಮುಂದೆ ನಮ್ಮ ಪಂಚಾಯಿತಿಯನ್ನು ಅತ್ಯುತ್ತಮವಾಗಿರ್ತಕ್ಕಂಥ ರೀತಿಯಲ್ಲಿ 7 ಹಳ್ಳಿಗಳನ್ನು
ಸಮಾನ ದೃಷ್ಟಿಯಲ್ಲಿ ಮತ್ತು ಎಲ್ಲ ಸದಸ್ಯರನ್ನು ಸಹಿತ ಸಮಾನ ದೃಷ್ಟಿಯಲ್ಲಿ ತೆಗೆದುಕೊಂಡು ಹೋಗ್ತಾರೆ ಅನ್ನುವಂತಹ ಭರವಸೆ ನಮ್ಮ ಪಾರ್ಟಿಯಿಂದ ಇದೆ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು, ಕಾಂಗ್ರೆಸ್ ಮುಖಂಡರು, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಶ್ರೀ ರೇವಣ್ ಸಿದ್ದಪ್ಪ ಇತರರು ಹಾಜರಿದ್ದರು.